ಹಾಯ್, ನಾನಿವತ್ತು ನನ್ನ ಫೇವ್ರೆಟ್ ಕಂಡೀಷ್ನರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಶೋ ಆಲ್ ದ 3. ಸೊ ನನ್ನ ಹತ್ರ ಇರೋ 3 ಕಂಡೀಷ್ನರ್ಗಳು ಕೂಡ ನನಗೆ ತುಂಬಾ ಫೇವ್ರೆಟ್. ಅದರಲ್ಲಿ ಮೋಸ್ಟ್ ಫೇವ್ರೆಟ್. ಹಾಗೆ ಇದೆಲ್ಲ ಯಾವ ರೀತಿ ನಾನು ಯೂಸ್ ಮಾಡ್ತೀನಿ, ಯಾವ ರೀತಿ ನನಗೆ ಕೆಲಸ ಮಾಡ್ತದೆ, ಹಾಗೆ ಇದರಲ್ಲಿ ಯಾವುದು ನನ್ನ ತುಂಬ ಫೇವ್ರೆಟ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಫಸ್ಟು ನಾನು ಈ 3ರಲ್ಲಿ ತೊಗೊಂಡಿದ್ದು ಅಂದರೆ ಇದು ಪಿಲ್ಗ್ರಿಮ್ ಕಂಡೀಷ್ನರ್ ಪಟುವಾ ಆ್ಯಂಡ್ ಕೆರಾಟಿನ್. ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಬಟ್ ಇದೇನಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು, ನಾವು ತುಂಬ ಹಾಕ್ಕೊಂಡಾಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಇದಾದ ಮೇಲೆ ನಾನು ಒಂದು ರೆಸಾರ್ಟಲ್ಲಿ ಏನೋ ಟ್ರೈ ಮಾಡಿದೆ. ಆ್ಯಕ್ಚುಲಿ ನನಗೆ ಅದು ಕೊಟ್ಟಿದಾಗ ಅವರು. ಸೊ ದಿಸ್ ಆಲ್ಸೋ ವಾಸ್ ವೆರಿ ಗುಡ್. ಇದುವರೆಗೂ ನಾನು ಅಂದ್ಕೊಳ್ತಾ ಇದ್ದರೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಆನ್ಲೈನಲ್ಲಿ ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಕೂಡ ಅಷ್ಟೊಂದು ಕ್ವಾಂಟಿಟಿ ಬೇಕಾಗಿಲ್ಲ. ಲೈಕ್ ಐ ಟೋಲ್ಡ್, ಇದು ತುಂಬಾ ಕ್ವಾಂಟಿಟಿ ಬೇಕಾಗುತ್ತೆ ನಮ್ಮ ಹೇರ್ನ ನಾರ್ಮಲ್, ಲೈಕ್ ಫ್ರೀಝಿ ಟು ನಾರ್ಮಲ್ ಅಥವಾ ಸಿಲ್ಕಿ ಹೇರ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಅಂಥ ಸಿಲ್ಕಿ ಏನಾಗಲ್ಲ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಫಾರ್ ಡ್ರೈ ಆ್ಯಂಡ್ ಫ್ರೀಝಿ ಹೇರ್ ಅಂತ ಇವ್ರು ಏನು ಹೇಳಿದ್ದಾರೆ ಅಷ್ಟು ಲೆವೆಲಿಗೆ ಇದು ಮಾಡಲ್ಲ. ಸೊ ಇದನ್ನು ನಾನು ನಿಮ್ಗೆ ಯಾರಿಗೂ ಕೂಡ ರೆಕಮೆಂಡ್ ಮಾಡಲ್ಲ. ಹಾಗೆ ಇದರ ಬಗ್ಗೆ ಹೇಳಿದಾಗೆ ದಿಸ್ ಫ್ರೆಂಚ್ ಲ್ಯಾವೆಂಡರ್ ಕಂಡೀಷನರ್ ಇಸ್ ಆಲ್ಸೋ ಸೊ ಗುಡ್. ನಾರ್ಮಲ್ ಹೇರ್ಗಳು ಇರುವಂಥವ್ರು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಫ್ರೀಸ್ ಇದೆ, ನಿಮ್ಮ ಹೇರ್ ತುಂಬಾ ಡ್ರೈ ಆಗುತ್ತೆ, ಸಿಕ್ ಆಗುತ್ತೆ, ಯಾವಾಗಲೂ ಬಿಡಿಸ್ತಾನೆ ಇರಬೇಕು ಅಂತ ಅನ್ನೋರು ಪ್ಲೀಸ್ ಗೋ ವಿತ್ ದಿಸ್ ವಿಶ್ ಕೇರ್. ಬಿಕಾಸ್ ನಾನು ಕೆಲವೊಂದು ಸತಿ ಎಣ್ಣೆ ಹಚ್ಕೊಂಡಾಗ ಶೀಕೆಕಾಯಿನ ಯೂಸ್ ಮಾಡಿ ನನ್ನ ಹೇರನ್ನ ವಾಶ್ ಮಾಡ್ತೀನಿ. ಬಿಕಾಸ್ ನನಗೆ ಅದು ತುಂಬ ಫೀಲ್, ಇವಾಗ ಶೀಕೆಕಾಯಿ ಸ್ವಲ್ಪ ಆರ್ಗ್ಯಾನಿಕ್, ನ್ಯಾಚುರಲ್, ಹೆಲ್ದಿ ಆಗಿರುವಂಥದ್ದು ನನಗೆ ಯಾವತ್ತೂ ಅನಿಸಿರಲಿಲ್ಲ. ಲೈಕ್ ಇವಾಗ ಒಂದು 4 ಇಯರ್ಸಿಂದ ನನ್ನ ಹೇರ್ ತುಂಬಾ ಫ್ರೀಝಿ ಆಗ್ತದೆ. ಮುಂಚೆಲ್ಲ ನನಗೆ ವಿಪರೀತ ಸಿಲ್ಕಿ ಹೇರ್ಸ್ ಇರ್ತಾಯಿತ್ತು. ಲೈಕ್ ಯಾವಾಗಲೂ ನನ್ನ ಕೂದಲು ಬಿಟ್ಕೊಂಡೇ ಇರ್ತಾಯಿದ್ದೆ, ಒಂದು ಸ್ವಲ್ಪನೂ ಫ್ರೀಝಿ ಆಗ್ತಾ ಇರಲಿಲ್ಲ. ಇವಾಗಂತೂ ತುಂಬ ಫ್ರೀಝಿ ಆಗುತ್ತೆ, ತುಂಬ ಕಷ್ಟಪಟ್ಟು ಸಿಕ್ಕನ್ನು ಬಿಡಿಸ್ಬೇಕಾಗುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ದಿಸ್ ಒನ್ ಈಸ್ ದ ಎವರ್ ಫೇವ್ರೆಟ್ ಆಫ್ ಮೈನ್. ಮತ್ತು ಇದರಲ್ಲಿ ಏನಂದರೆ ನಾವು ವಾಶ್ ಮಾಡಿದ ಆದಮೇಲೆ ತುಂಬ ಹೇರ್ ಫಾಲ್ ಆಗಲಿಲ್ಲ. ಹಾಗೆಯೇ ವಾಟ್ ಐ ಅಬ್ಸರ್ವ್ ವಾಸ್, ಐ ಹ್ಯಾವ್ ಅ ಹೇರ್ ಲೆಂತ್ ಆಫ್ ಸೋ ಮಚ್. ಸೊ ಇಷ್ಟು ಕೂದಲಿಗೆ ನನಗೆ ತುಂಬಾ ಕಡಿಮೆ ಕಂಡೀಷ್ನರ್ ಸಾಕಾಯಿತು. ಬೇರೆದೆಲ್ಲ ಅಂದರೆ ಲೈಕ್ ಕಂಪೇರ್ ಟು ಅದರ್ ಕಂಡೀಷ್ನರ್ಸ್ ತುಂಬ ಜಾಸ್ತಿ ಕಂಡೀಷ್ನರ್ ಬೇಕಾಗುತ್ತೆ. ಹಾಗೆ ನಿಮ್ಮ ರಿಸಲ್ಟ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ಇನ್ ಕೇಸ್ ನಿಮ್ಗೇನಾದರೂ ಬೇರೆ ಆಪ್ಷನ್ಸ್ ಏನಾದರೂ ಇತ್ತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾನು ಟ್ರೈ ಮಾಡಿ ರಿಸಲ್ಟ್ಸನ್ನು ನಾನು ನಿಮ್ಗೆ ಹೇಳ್ತೀನಿ.